ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತು ಈ ವಿಡಿಯೋನಲ್ಲಿ ವೈಟ್ ಹೆಡ್ಸ್ ಮುಖದಲ್ಲಿ ಆಗಿರೋವಂಥ ವೈಟ್ ಹೆಡ್ಸ್ನ ಸುಲಭವಾಗಿ ಹೇಗೆ ತೆಗೆದುಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದಕ್ಕೆ ನೀವು ಮಾಡಬೇಕಾಗಿರೋದು ಕೆಲವೊಂದು ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಉಪಯೋಗ ಮಾಡುವಂಥದ್ದು. ಮೊದಲಿಗೆ ವೈಟ್ ಹೆಡ್ಸ್ ಬರೋದಕ್ಕೆ ಏನು ಕಾರಣ ಅಂತ ಹೇಳಿ, ಚರ್ಮ ತನ್ನ ಪೋಷಣೆಯನ್ನು ನೈಸರ್ಗಿಕವಾಗಿ ತೈಲವನ್ನು ಉತ್ಪಾದಿಸುತ್ತೆ. ಇದು ರಂಧ್ರಗಳ ಮೂಲಕ ಹೆಚ್ಚಿನ ಎಣ್ಣೆಯನ್ನು ಬಿಡುಗಡೆ ಮಾಡಿ ಆ ಒಂದು ರಂಧ್ರ ಇರುತ್ತಲ್ಲ ಅದು ಮುಚ್ಚೋದಾಗ ಮೆದೋಗ್ರಂಥಿ ಸ್ರಾವವು ಚರ್ಮದಿಂದ ತೈಲವನ್ನು ಹೀರ್ಕೊಳ್ಳೋದಕ್ಕೆ ಪ್ರಾರಂಭಿಸುತ್ತೆ. ಇದೇ ಒಂದು ವೈಟ್ ಹೆಡ್ಸ್. ಮತ್ತು ವೈಟ್ ಹೆಡ್ಸ್ ಆಗೋದಕ್ಕೆ ಮುಖ್ಯ ಕಾರಣ ಹಾರ್ಮೋನ್ ಬದಲಾವಣೆ, ಆನುವಂಶೀಯತೆ ಮತ್ತು ಪ್ರೌಢಾವಸ್ಥೆ ಬದಲಾದ ಜೀವನ ಶೈಲಿ. ಇದನ್ನು ಹೋಗಲಾಡಿಸೋದಕ್ಕೆ ಕೆಲವೊಂದು ಮನೆಯಲ್ಲೇ ಸಿಗೋವಂತಹ ಪದಾರ್ಥಗಳನ್ನ ಹೇಳ್ತೀನಿ. ಇದನ್ನು ನಾವು ಮುಖಕ್ಕೆ ಹಚ್ಚೋದ್ರಿಂದ ಖಂಡಿತವಾಗ್ಲೂ ವೈಟ್ ಹೆಡ್ಸ್ನ ತೆಗಿಬಹುದು. ಮೊದಲಿಗೆ ಅರಿಶಿನ ಆ್ಯಂಟಿಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿದೆ. ಇದು ವೈಟ್ ಹೆಡ್ಸ್ನ ತೆಗೆದುಹಾಕಲು ತುಂಬಾ ಸಹಾಯ ಮಾಡುತ್ತೆ. ಎರಡನೇದು ಜೇನುತುಪ್ಪ. ಆ್ಯಂಟಿಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳಿಂದ ಜೇನುತುಪ್ಪ ಸಮೃದ್ಧವಾಗಿದ್ದು ಇದು ಮುಚ್ಚೋಗಿರೋವಂಥ ರಂಧ್ರಗಳನ್ನ ಮೃದುಗೊಳಿಸೋದಕ್ಕೆ ಸಹಾಯ ಮಾಡೋದುಂಟು. ಮತ್ತು ಬಿಸಿ ನೀರಿನ ಹಬೆ ತಗೊಳ್ಕೊಳ್ಳೋದು. ಈ ಬಿಸಿ ನೀರಿನ ಹಬೆ ತಗೊಳ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದು ಸಹ ಈ ರಂಧ್ರಗಳನ್ನ ಓಪನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟು ಆ್ಯಪಲ್ ಸೈಡರ್ ವಿನೆಗರ್ನಲ್ಲಿ ಅಸಿಟಿಕ್ ಆಮ್ಲ ಇರುತ್ತೆ. ಇದು ಚರ್ಮವನ್ನು ಎಸ್ಪೋಲಿಯೇಟ್ ಮಾಡುತ್ತೆ ಮತ್ತು ರಂಧ್ರಗಳಿರುವ ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟು ಅಲೋವೆರಾ ಜೆಲ್ಲು ಸಹ ಎಣ್ಣೆಯನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆ ನಾವು ನಿಂಬೆಹಣ್ಣನ್ನು ಸಹ ಬೆರೆಸಬಹುದಾಗಿದೆ. ಮತ್ತು ನಿಂಬೆಹಣ್ಣಿನ ರಸದಲ್ಲಿ ಆಮ್ಲೀಯವಾಗಿರೋದ್ರಿಂದ ಚರ್ಮವನ್ನು ಒಣಗಿಸಲು ಮತ್ತು ಹೆಚ್ಚುವರಿ ಎಣ್ಣೆಯನ್ನು ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಕೇಳಿದ್ರಲ್ಲ, ಇದಿಷ್ಟು ಮನೆಯಲ್ಲೇ ಸಿಗೋವಂಥ ವಸ್ತುವನ್ನು ಉಪಯೋಗ ಮಾಡಿಕೊಂಡು ವೈಟ್ ಹೆಡ್ಸ್ನ ರಿಮೂವ್ ಮಾಡ್ಬೋದು. ಕೊನೆಯದಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.